ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 74ನೆಯ ತಿರುನಾಮ ಮಧುಸೂದನ. 41ನೆಯ ತಿರುನಾಮವಾದ ಮಹಾಸ್ವರಹದಲ್ಲಿ ಬ್ರಹ್ಮನಿಂದ ವೇದಗಳನ್ನು ಅಪಹರಿಸಿದ ಮಧುಕೈಟಭ ಅಸುರರನ್ನು ಸಂಹರಿಸಲು ಭಗವಂತನು ಹಯಗ್ರೀವರ ರೂಪವನ್ನು ಧರಿಸಿದ ವಿಷಯವನ್ನು ವಿವರಿಸಿದ್ದೆ. 1000 ವರ್ಷಗಳ ಕಾಲ ಯುದ್ಧ ಮಾಡಿದರೂ ಭಗವಂತನಿಗೆ ಅವರನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ. ಆದರೆ ಇದಕ್ಕೆ ಒಂದು ಕಾರಣವಿತ್ತು. ಒಮ್ಮೆ ಮಧು ಮತ್ತು ಕೈಟಭರು ಆಕಾಶದಲ್ಲಿ ಮಿಂಚನ್ನು ನೋಡಿ ಐ ಮಿಂಚು ಎಂದು ಹೇಳಿದರು. ಆ ಐ ಎಂಬ ಧ್ವನಿಯು ದುರ್ಗಾದೇವಿಯ ಬೀಜ ಮಂತ್ರವಾಗಿತ್ತು. ಬೀಜ ಮಂತ್ರ ಎಂದರೆ ಒಂದು ಶಕ್ತಿಯುತ ಏಕಾಕ್ಷರ ಮಂತ್ರ. ಒಂದು ದೀರ್ಘ ಮಂತ್ರದ ಸಾರಾಂಶವೇ ಆ ಒಂದೇ ಧ್ವನಿಯಲ್ಲಿ ಅಡಗಿರುವುದು. ಆ ಬೀಜ ಮಂತ್ರವನ್ನು ಉಚ್ಚರಿಸಿದಾಗ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ನಿಮಗೇನು ಬೇಕು ಎಂದು ಕೇಳಿದಳು. ಸಾಮಾನ್ಯವಾಗಿ ಅಸುರರು ಕೇಳುವಂತೆ ಮಧು ಮತ್ತು ಕೈಟಭರು ನಮಗೆ ಅಮರತ್ವ ಬೇಕು ಎಂಬ ವರ ಕೇಳಿದರು. ದುರ್ಗಾದೇವಿ ನಿರಾಕರಿಸಿ ಜನಿಸಿದವನು ಯಾವಾಗಲಾದರೂ ಸಾಯಲೇಬೇಕು, ಅಮರತ್ವ ಸಾಧ್ಯವಿಲ್ಲ ಎಂದು ಹೇಳಿದಳು. ಅದಕ್ಕೆ ಅವರು ನಾವು ಇಚ್ಛಿಸಿದಾಗ ಮಾತ್ರ ನಮಗೆ ಮರಣವಾಗಲಿ ಎಂದು ಮತ್ತೊಂದು ವರ ಕೇಳಿದರು. ಈ ವರದ ಕಾರಣದಿಂದ ಹಯಗ್ರೀವರು 1000 ವರ್ಷಗಳ ಕಾಲ ಯುದ್ಧ ಮಾಡಿದರೂ ಅವರನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ. ಆದರೆ ಭಗವಂತನು ಇಚ್ಛಿಸಿದ್ದರೆ ತನ್ನ ಸಂಕಲ್ಪ ಮಾತ್ರದಿಂದಲೇ ಅವರನ್ನು ಸಂಹರಿಸಬಹುದಾಗಿತ್ತು. ಆದರೆ ದುರ್ಗಾದೇವಿಯ ವರಕ್ಕೆ ಗೌರವ ನೀಡಿ ಒಂದು ಉಪಾಯವನ್ನು ಮಾಡಿದನು. ಯುದ್ಧವನ್ನು ಸ್ವಲ್ಪ ಸಮಯಕ್ಕೆ ನಿಲ್ಲಿಸಿ ಮಧು ಮತ್ತು ಕೈಟಭರನ್ನು ಕರೆದು, ನೀವಿಬ್ಬರು ಬಹಳ ಶೌರ್ಯದಿಂದ ಯುದ್ಧ ಮಾಡಿದ್ದೀರಿ. ನಿಮಗೆ ನಾನು ಒಂದು ವರ ನೀಡಲು ಬಯಸುತ್ತೇನೆ. ನಿಮಗೆ ಯಾವ ವರ ಬೇಕು ಎಂದು ಕೇಳಿದನು. ಅದಕ್ಕೆ ಅಸುರರು, ನಮಗೆ ಯಾವ ವರವೂ ಬೇಡ, ನಿಮಗೆ ಏನಾದರೂ ಬೇಕಾದರೆ ಕೇಳಿ, ನಾವು ಕೊಡುತ್ತೇವೆ ಎಂದು ಅಹಂಕಾರದಿಂದ ಹೇಳಿದರು. ಜ್ಞಾನ ಸ್ವರೂಪಿಯಾದ ಹಯಗ್ರೀವರು ನಗುತ್ತಾ, ಅದ್ಭುತ, ಹಾಗಿದ್ದರೆ ನೀವು ನಿಮ್ಮ ಮರಣವನ್ನು ಬಯಸಬೇಕು ಎಂದರು. ಅವರು ಸಂಕಟದಲ್ಲಿರುವುದನ್ನು ಅರಿತು ಸಮಾಧಾನದಿಂದ, ಸರಿ, ಆದರೆ ನೀವು ನಮಗೆ ವರ ಕೇಳಿ ಎಂದು ಹೇಳಿದ್ದೀರಿ, ನಾವು ಇನ್ನೂ ಆ ವರವನ್ನು ಕೇಳಬಹುದೇ ಎಂದು ಕೇಳಿದರು. ಅದಕ್ಕೆ ಹಯಗ್ರೀವರು, ನಾನು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ, ಏನು ಬೇಕು ಕೇಳಿ ಎಂದರು. ಮಧು ಮತ್ತು ಕೈಟಭರು, ನೀರು ಇಲ್ಲದ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ, ಅಲ್ಲಿ ನಾವು ನಮ್ಮ ಮರಣವನ್ನು ಬಯಸುತ್ತೇವೆ ಎಂದು ಹೇಳಿದರು. ಬ್ರಹ್ಮನು ಇನ್ನು ಸೃಷ್ಟಿಯನ್ನು ಆರಂಭಿಸಿರಲಿಲ್ಲ. ಎಲ್ಲೆಡೆ ಪ್ರಳಯದ ಜಲವೇ ಇತ್ತು. ಆದ್ದರಿಂದ ಒಣಜಾಗವೇ ಇರಲಾರದು ಎಂದು ಅಸುರರು ಭಾವಿಸಿದರು. ಆದರೆ ಹಯಗ್ರೀವರು ಅವರನ್ನು ತನ್ನ ಒಣಗಿದ ಮಡಿಲ ಮೇಲೆ ಕೂರಿಸಿಕೊಂಡು ಕೀಟಗಳನ್ನು ಒತ್ತಿದಂತೆ ಒತ್ತಿ ಸಂಹರಿಸಿ ವೇದಗಳನ್ನು ಬ್ರಹ್ಮನಿಗೆ ಮರಳಿ ನೀಡಿದರು. ಈ ಮಹಿಮೆಯನ್ನು ಮತ ಸಮಸ್ತ ಜಗತಾಂ ಮಧುಕೈಟಭಾರೆ ಎಂದು ವೆಂಕಟೇಶ್ವರ ಸುಪ್ರಭಾತಂನಲ್ಲಿ ಹೇಳಲಾಗಿದೆ. ಈ ಇಬ್ಬರಲ್ಲಿ ಮಧು ಎಂಬುವವನೇ ಪ್ರಮುಖ ಅಸುರನಾಗಿದ್ದನು. ಪರಾಶರ್ ಭಟ್ಟರ್ ತಮ್ಮ ಭಗವದ್ಗುಣ ದರ್ಪಣಂ ಎಂಬ ವ್ಯಾಖ್ಯಾನದಲ್ಲಿ ಈ ತಿರುನಾಮದ ಒಳಗಿನ ಅರ್ಥವನ್ನು ಈ ರೀತಿ ವಿವರಿಸಿದ್ದಾರೆ. ಮಧು ಎಂಬ ಅಸುರ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ನಮ್ಮ ಇಂದ್ರಿಯಗಳೇ ಆ ಅಸುರನಿದ್ದಂತೆ. ಮಧು ಕೈಟಭರು ಬ್ರಹ್ಮನಿಂದ ವೇದಗಳನ್ನು ಅಪಹರಿಸಿದಂತೆ ನಮ್ಮ ಇಂದ್ರಿಯಗಳು ನಮ್ಮ ಬುದ್ಧಿ ಅಥವಾ ಜ್ಞಾನವನ್ನು ಅಪಹರಿಸುತ್ತವೆ. ನಮ್ಮ ಬುದ್ಧಿಯು ಯಾವಾಗಲೂ ಅನಂತನಾದ ಭಗವಂತನ ಕಡೆಗೆ ಇರಬೇಕು. ಆದರೆ ಈ ಇಂದ್ರಿಯಗಳು ನಮ್ಮನ್ನು ಅಲ್ಪ ವಿಷಯಗಳಾದ ನೆಟ್ಫ್ಲಿಕ್ಸ್ ನೋಡುವುದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರಾಲ್ ಮಾಡುವುದರಲ್ಲಿ ಮುಳುಗಿಸಿಬಿಡುತ್ತವೆ. ಆದರೆ ನಾವು ಭಗವಂತನ ಕೃಪೆಯನ್ನು ಬೇಡಿದಾಗ ಆತನು ಮಧುಸೂದನನಾಗಿ ಮಧುವನ್ನು ಸಂಹರಿಸಿದ ಹಾಗೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿ ನಮ್ಮ ಬುದ್ಧಿಯನ್ನು ಮತ್ತೆ ತನ್ನಲ್ಲೇ ಸ್ಥಿರವಾಗಿಸುತ್ತಾನೆ. ನಾವು ಪ್ರತಿದಿನ ಮಧುಸೂದನಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಬುದ್ಧಿಯನ್ನು ಇಂದ್ರಿಯಗಳ ಬಂಧನದಿಂದ ಮುಕ್ತಗೊಳಿಸಿ ಅವನಲ್ಲೇ ಏಕಾಗ್ರತೆಯಿಂದ ಸ್ಥಿರವಾಗುವಂತೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.